ಮುನ್ಸಿಪಾಲ್ಟಿ ಹೇಳೋದು ನಾ ಹೇಳ್ತೀನಿ ಏನೂ ಪ್ರಯೋಜನ ಇಲ್ಲ ನೋಡಿ ಮಂದಿ ಮಾತ್ರ ಹೇಳ್ಬೇಕು. ನಮ್ಮ ಮನ್ಯಾಗ ಇಬ್ಬರು ಅದಾರ. ನಮ್ಮ ಮನ್ಯಾಗ ಗಂಡ್ಮಕ್ಳು ಧಾರವಾಡದಾಗ ಇರ್ತಾರೆ. ಎಲ್ಲಿರ್ತಾರೆ? ಸಿಕ್ಕಾಬಿಟ್ಟಿರ್ತಾವೆ. ಇವ್ರ ಮನೆ ಓಪನಿಂಗ್ ಒಂದ್ಕಿಂತ ಮೊದಲು ಒಂದು ದಿವಸ ಸಿಕ್ಕೋದು. ಇದು ಏನಾಗಿಲ್ರಿ, ಇವರ ಮಾಡಿದ್ದು ಇದ್ದಿದ್ದು ಮ್ಯಾಗ ಹಾಸ್ಟೆಲಿಂದ ಬರ್ತಾವ್ರಿ. ನೀರು ತಗೊಂಡ ಕದ್ದಿದ್ರಲ್ಲ ಅವಾಗ ಬೇರೆ ಏನಿಲ್ಲ. ಅದು ಲೂಸ್ ಆಗ್ಬಿಡ್ತಲ್ಲ. ಅದಕ್ಕೇನಿತ್ತು ದಾರಿ ಮಾಡಿಕೊಟ್ಟಂಗ ದಾರಿ ಮಾಡಿದ್ರೆ ಆಗ್ತಿತ್ತು. ಎಷ್ಟಂತ ಇದು ಮಾಡ್ತಾರ ಅಲ್ಲಿ ಬರ್ತಾ ಅಲ್ಲಿ ಅಲ್ಲಿ ಗಾಡಿ ಲೂಸ್ ಆತಲ್ಲ, ಲೂಸ್ ಆಗಿದ್ದಕ್ಕೆ ಗಾಡಿ ಸಿಕ್ಕೊಳಕತ್ತು. ಅಲ್ರಿ ಅವ್ರ ಅವ್ರು ಅಲ್ಲಿ ಬಂದ್ ಮಾಡ್ತಾರ. ಇಲ್ಲಿ ಬರ್ತೈತಿ, ಇಲ್ಲಿ ದಾರಿ ಬಂದ್ರೆ ಇವ್ರು ಬಂದ್ ಮಾಡ್ತಾರೆ. ಏನ್ರಿ ಮೊದಲೇ ಬರೀ ಮಳೆಗಾಲದ ಗಟ್ಟ ತೊಂದರೆ ಪಡ್ತಿದ್ವಿ ನಾವು. ಈಗ ಕಂಟಿನ್ಯೂ 12 ಪರಿಸ್ಥಿತಿ. ಒಂದು ಸತ್ತ ಹೋಗಿ ಸರ್ ಹೇಳ್ರಿ ಮೊದಲು. ನಾ ಜಗದೀಶ್ ಕಲ್ಯಾಣ್ ಶೆಟ್ಟರ್ ಅಂತೇಳಿ ಈ ವಾರ್ಡಿನ ನಿವಾಸಿ. ಈ ಮಹಿಳಾ ಹಾಸ್ಟೆಲಿನ ನೀರು ಹರಿಯೋದ್ರಿಂದ ಈ ರೀತಿಯಾಗಿ ನಿರಂತರವಾಗಿ ಈ ರೀತಿ ಗಾಡಿ ಸಿಕ್ಕುವಂತ ಇಲ್ಲೇ ನಮ್ಗೆ ಅಡ್ಡಾಡೋದಕ್ಕೆಲ್ಲ ಭಯಂಕರ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಮುನ್ಸಿಪಾಲ್ಟಿ ಅವರು ಯಾರೂ ಕೇರ್ ಮಾಡ್ತಾ ಇಲ್ಲ ಇದಕ್ಕೆ. ಆದ್ರಿಂದ ಯಾರು ಎಚ್ಚೆತ್ಕೊಳ್ತಾನೆ ಇಲ್ಲ. ಎಷ್ಟು ಸತ್ತ ಹೇಳಿದ್ರು ಅಧ್ಯಕ್ಷರಿಗೂ ಮನವಿ ಮಾಡಿದ್ವಿ, ಈ ವಾರ್ಡಿನ ಮೆಂಬರ್ಗೂ ಮನವಿ ಮಾಡಿದ್ವಿ. 5 ವರ್ಷದಿಂದ ನಾವು ಪರದಾಡ್ತಾ ಇದ್ವಿ. ಇದಕ್ಕೆ ಯಾರು ಒಂದು ಪರಿಹಾರ ಕೊಡ್ತಾ ಇಲ್ಲ. ಇದಕ್ಕೆ ಸೂಕ್ತ ಕ್ರಮ ತಗೋಬೇಕಂತೇಳಿ ನಾವು ಕೇಳ್ಕೊತಾ ಇದ್ವಿ. ಇದ್ರ ಮೇಲೆ ಅವರು ಸೂಕ್ತ ಕ್ರಮ ತಗೊಳ್ಳದ ಇದ್ರೆ ಮುಂದೆ ಮುನ್ಸಿಪಾಲ್ಟಿ ಮುಂದೆ ನಾವು ಧರಣಿ ಸತ್ಯಾಗ್ರಹ ಮಾಡ್ಬೇಕಾಗತ್ತಂತ ಆಗ್ರಹ ಮಾಡ್ತೇವೆ. ಎಷ್ಟು ದಿವಸಲಿಂದ ನೀರು ಹರಿಯಾಕತ್ತೀವಿ ಸರ್? ಈಗಿದು ಒಂದು 5-6 ತಿಂಗಳಿಂದ ಹರಿತಾ ಇದ್ದಾರೆ. ಇದು 5-6 ತಿಂಗಳಿಂದ ನೀವು ಇದ್ರಾಗ ಅಡ್ಡಾಡಕತ್ತೀರಿ? ಹೌದೌದ್ರಿ, ಇದರಲ್ಲೇ ಅಡ್ಡಾಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ಅಂತ ನೋಡ್ಲಿಕ್ಕೆ ನಮ್ಗೆ ನಮ್ಮ ಪರಿಸ್ಥಿತಿ ಯಾರು ಕೇಳೋರಿಲ್ಲ. ಇದು ನಾನು 7 ವರ್ಷದಿಂದ ಈ ರಸ್ತೆದೊಳಗೆ ಅಡ್ಡಾಡ್ತಾ ಇದ್ದೇನೆ. ಮಳೆ ಬಂದ್ರು ಯಾರು ಕೇಳ್ತಾ ಇಲ್ಲ. ನಾವು ಸ್ವಂತ ನಮ್ಮ ದುಡ್ಡು ಹಾಕಿ ನಾವು ಗರ್ಸ್ ಹಾಕ್ಸ್ಕೊಂಡು ಅಡ್ಡಾಡ್ತಾ ಇದ್ದೇವೆ. ಎಷ್ಟೇ ಮನವಿ ಮಾಡಿದ್ರು ಯಾರು ಸ್ಪಂದನೆ ಮಾಡ್ತಾ ಇಲ್ಲ ನಮ್ಗೆ. ಒಂದು ವರ್ಷ ಆಯ್ತು ಈ ರೀತಿ ನಮಗೆ ಇಲ್ಲಿ ಗಟರ್ ನೀರು ಬಂದು ಈಗ ಹಾಸ್ಟೆಲಿಂದ ಇಲ್ಲೇ ಬಂದು ಇಲ್ಲೇ ಹೋಗ್ತಾ ಇದೆ. ಈ ರೋಡಿಗೆ ಯಾರು ನೋಡ್ತಾ ಇಲ್ಲ. ಇಷ್ಟು ರೋಡಿಗೆ ಇಷ್ಟು ಕೆಟ್ಟು ಹೋಗಿದೆ. ಇದನ್ನೇ ನೀರನ್ನು ಇಷ್ಟು ಹರಿದು ಹೋಗಿ ನಾವು ಇಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಎಷ್ಟೋ ಈ ಸಲ ಇಲ್ಲಿ ಬಿದ್ದೆವು. ಯಾರ್ಯಾರು ಪ್ಲಾಸ್ಟರ್ ಹಾಕ್ಸ್ಕೊಂಡಾರ ಪಾಪ. ಇಲ್ಲಿ ರಾತ್ರಿ ಇಲ್ಲಿ ಸರಿಯಾಗಿ ರೋಡ್ ಇರ್ಲಾರ್ದಕ್ಕೆ ತೊಂದರೆ ಭಾಳ ಆಗೈತಿ ಇಲ್ಲಿ ಜನಕ್ಕೆ. ಅದಕ್ಕೆ ಇಲ್ಲಿ ವಾರ್ಡ್ ಮೆಂಬರ್ಸ್ ಆಗಲಿ ತಾವಾಗಲಿ
ಆಫೀಸರ್ ಆಗಲಿ ಮೇಲಾಧಿಕಾರಿಗಳು ತಾವು ಬಂದು ಇಲ್ಲಿ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದು KB ಪವರ್ ಸೆಕ್ಷನ್ ಹಿಂದ್ಗಡೆ ಬರ್ತಾ ಇದೆ. ಈ ರೋಡು 19ನೇ ವಾರ್ಡ್ ನಂಬರು. ಈ ರಸ್ತೆಯು ಏನು ಬಹಳ ಉದ್ದ ಆಗಿಬಿಟ್ಟಿದೆ, ಬಹಳ ತೊಂದರೆದಾಯಕವಾಗಿದೆ. ಎಲ್ಲರಿಗೂ ಇಲ್ಲಿ ಬಹಳ ತೊಂದರೆ ಆಗಿದೆ. ಬೈಕ್ಗಳು ಹೋಗ್ಲಿಕ್ಕೆ ಬರಲಿಕ್ಕೆ ಎಷ್ಟು ತೊಂದರೆ ಇದೆ. ನೀರು ಸತತ ಕಂಟಿನ್ಯೂ ಇರ್ತಾ ಇದೆ. ಗಟರ್ ನೀರಿನ ಮೇಲೆ ಕಂಟಿನ್ಯೂ ಇರ್ತಾ ಇದೆ. ಮಳೆಗಾಲದಲ್ಲೂ ಸಹಿತ ಇರ್ತೈತೆ, ಆದ್ರೂ ಈಗೂ ಕಂಟಿನ್ಯೂ ಇರ್ತೈತೆ. ಮಳೆಗಾಲ ಇರ್ಲಿಕ್ಕಂದ್ರೂ ಸಹಿತ ನಮಗೆ ನೀರಿಂದು ಇಲ್ಲಿ ತೊಂದರೆ ಆಗಿರ್ತಾ ಇದೆ. ಎಲ್ಲರಿಗೂ, ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗಿದೆ. ಅದಕ್ಕೆ ತಾವು ಗಮನ ಹರಿಸಬೇಕಾಗಿ ತಾವು ಕೇಳಿಕೊಳ್ಳುತ್ತೇವೆ. ನಾವು ಮುನಗುಂದದ ಇಮ್ತಿಯಾಜ್ ಅಹಮದ್ ಕಲಬುರ್ಗಿ ಅಂತೇಳಿ ನಮ್ಮ ಇಲ್ಲಿ ಪ್ಲಾಟ್ ಅದಾವ ಸರ್. ನಮ್ಮ 5 ರಿಂದ 6 ಪ್ಲಾಟ್ ಅದಾವು. ನಮ್ದು ಇದು ಮೇನ್ ರಸ್ತೆ ರೀ. ಇಲ್ಲಿಂದ ಹೋಗ್ಬೇಕಾದ್ರೆ ಇದು ಮೊದಲ ನೀರು ಇಲ್ಲಿ ಬರ್ತಿದ್ದಿಲ್ಲ. ಮ್ಯಾಗ ಏನೈತಿ ರೀ, ಹಾಸ್ಟೆಲ್ ಐತ್ರಿ, ಲೇಡೀಸ್ ಹಾಸ್ಟೆಲ್. ಅಲ್ಲಿಂದ ಏನ್ ಮಾಡ್ಯಾರಿ, ಮೊನ್ನೆ JCB ಇಂದ ಅಡ್ಡಿ ಅದರದ್ದು ಪೈಪ್ಲೈನ್ ಏನೈತಿ ಈ ಕಡೆ ಹೊಳಿಸ್ಬಿಟ್ಟಾರ. ಇಲ್ಲಿ ಬರ್ಬೇಕಾದ್ರೆ ರಾತ್ರಿ ತೊಂದರೆ ಆಗುತ್ತೆ ನಮ್ಗೆ. ಇಲ್ಲಿ ಲೈಟ್ ಇಲ್ಲ, ಏನಿಲ್ಲ. ರಾತ್ರಿ ಬರ್ಬೇಕಾದ್ರೆ ಮೊನ್ನೆ 2-3 ಸಲ ಗಾಡಿ ಸ್ಲಿಪ್ ಆಗಿ ಬಿದ್ದವ್ರಿ. ಆದ್ರೂ ಮತ್ತೆ ಮುನ್ಸಿಪಾಲ್ಟಿಯವರು ಯಾರು ದಾದ್ ಮಾಡ್ತಾ ಇಲ್ಲ. ಅದಕ್ಕೇನು ರೆಸ್ಪಾನ್ಸಿಬಿಲಿಟಿ ಯಾರು ಇಲ್ಲ. ಎಷ್ಟು ಸಲ ಆದ್ರೂ ನಾವು ಅಪ್ಲಿಕೇಶನ್ ಕೊಟ್ಟರು ಯಾರು ದಾದ್ ಮಾಡ್ತಾ ಇಲ್ಲ. ಇದಕ್ಕೇನು ಪರಿಹಾರ? ನಾವು ಏನು ಇಷ್ಟ ಇಲ್ಲಿ ಈ ಕಡೆ ನೋಡಿದ್ರೆ ಪೂರಾ ದಾರಿ ನೀರೆಲ್ಲ ಹರಿತಾ ಇದೆ. ನಾವೆಲ್ಲ ಅಡ್ಡಾಡೋದು ಎಲ್ಲ ತೊಂದರೆ ಆಗ್ತಾ ಇದೆ. ಮುಂದೆ ಅದಕ್ಕೆ ಕ್ರಮ ಕೈಗೊಳ್ಬೇಕಂತ ನಮ್ದು ವಿನಂತಿ.